ಇವತ್ತಿನ ದಿನ ನಾವು ಆ್ಯಪಲ್ ಮತ್ತು ಗೂಗಲ್ ಉದ್ಯೋಗಗಳು ಮತ್ತು ಅದರ ಮಾಹಿತಿಯ ಬಗ್ಗೆ ನಾವು ತಿಳಿಯೋಣ. ಆ್ಯಪಲ್ ಜಾಬ್ಸ್. ಆ್ಯಪಲ್ ಹಾಗೂ ಗೂಗಲ್ನಂತಹ ದೈತ್ಯ ಕಂಪನಿಗಳಲ್ಲಿ ಕೆಲಸ ಪಡೆಯಲು ಏನು ಓದಿರಬೇಕು ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ. ಮತ್ತು ಆ್ಯಪಲ್ ಮತ್ತು ಗೂಗಲ್ನ 6 ಟೂಲ್ಸ್ಗಳ ಬಗ್ಗೆ ತಿಳಿಯೋಣ. 6 ಸಾಧನಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರೂ ನೋಡಿ. ಕಾಲೇಜು ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಂಡು ಗೂಗಲ್ ಸಿಇಒ ಸುಂದರ್ ಪಿಚೈ 6 ವಿಶೇಷ ಪರಿಕರಗಳನ್ನು ಅಂದರೆ ಟೂಲ್ ಘೋಷಿಸಿದ್ದಾರೆ. ಈ ಪರಿಕರಗಳ ಉದ್ದೇಶ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನದಲ್ಲಿ ಸಹಾಯ ಮಾಡುವುದು ಆಗಿರುತ್ತದೆ ಮತ್ತು ಅವರ ಸಂಶೋಧನೆಯನ್ನು ಸುಲಭಗೊಳಿಸುವುದು ಮತ್ತು ಭವಿಷ್ಯಕ್ಕಾಗಿ ಅವರನ್ನು ಸಿದ್ಧಪಡಿಸುವುದು. ಈ ಎಲ್ಲ ಪರಿಕರಗಳು ಎಐ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಆಧರಿಸಿವೆ. ಇದನ್ನು ವಿದ್ಯಾರ್ಥಿಗಳು ಈಗ ಉಚಿತವಾಗಿ ಬಳಸಲು ಸಾಧ್ಯವಾಗುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಪಿಚೈ ಅವರ ಪ್ರಕಾರ ತರಗತಿಗಳು ಪ್ರಾರಂಭವಾಗುವ ಮೊದಲು ಪ್ರಪಂಚದಾದ್ಯಂತ ಲಕ್ಷಾಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಉಡುಗೊರೆಯಾಗಿದೆ. ಪದವಿ ಶಾಲೆಯಲ್ಲಿ ಕಂಪ್ಯೂಟರ್ಗಳಿಗೆ ಸುಲಭ ಪ್ರವೇಶವು ಜೀವನವನ್ನು ಬದಲಾಯಿಸಿದೆ ಎಂದು ಅವರು ಹೇಳಿದ್ದಾರೆ. ಈಗ ಎಐ ಪರಿಕರಗಳು ವಿದ್ಯಾರ್ಥಿಗಳಿಗೆ ಹೊಸ ಬಾಗಿಲನ್ನು ತೆರೆಯುತ್ತಿವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಅಮೇರಿಕ, ಜಪಾನ್, ಇಂಡೋನೇಷ್ಯಾ, ಕೊರಿಯಾ ಮತ್ತು ಬ್ರೆಜಿಲ್ನಲ್ಲಿರುವ 18 ವರ್ಷಕ್ಕಿಂತ ಮೇಲ್ಪಟ್ಟ ಅಂದರೆ 18 ವರ್ಷದಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 12 ತಿಂಗಳ ಉಚಿತ ಚಂದಾದಾರಿಕೆಯನ್ನು ಗೂಗಲ್ ಘೋಷಿಸಿದೆ. ಉಚಿತ ಚಂದಾದಾರಿಕೆಯನ್ನು ಗೂಗಲ್ ಘೋಷಿಸಲಾಗಿದೆ. ಮತ್ತು ವಿಷಯವೆಂದರೆ, ಈ ಪರಿಕರಗಳನ್ನು ಉಚಿತವಾಗಿ ಪಡೆಯಲು ವಿದ್ಯಾರ್ಥಿಗಳು ಅಕ್ಟೋಬರ್ 6ರೊಳಗೆ ಸೈನ್ ಅಪ್ ಮಾಡಬೇಕು ಆಗಿರುತ್ತದೆ. ಅಂದರೆ ಅಕ್ಟೋಬರ್ 6ರೊಳಗೆ ನೀವು ಸೈನ್ ಅಪ್ ಮಾಡಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಜೆಮಿನಿ 2.5 ಪ್ರೋ. ಇದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಬಹುದಾಗಿರುತ್ತದೆ. ಅವರ ಹೋಮ್ ವರ್ಕ್ ಅಥವಾ ಬರವಣಿಗೆಯಲ್ಲಿ ಸಹಾಯ ಪಡೆಯಬಹುದು ಮತ್ತು ಅವರು ಚಿತ್ರಗಳನ್ನು ಅಪ್ಲೋಡ್ ಮಾಡುವ ಮೂಲಕವೂ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಡೀಪ್ ರಿಸರ್ಚ್ ಅಂದರೆ ಆಳವಾದ ಸ್ಟಡಿ ರಿಸರ್ಚ್ ಅಧ್ಯಯನವಾಗಿರುತ್ತದೆ. ಈ ಉಪಕರಣವು ಸಂಶೋಧನೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಇದು ವಿವಿಧ ವೆಬ್ಸೈಟ್ಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಕಸ್ಟಮೈಸ್ ಮಾಡಿದ ವರದಿಯನ್ನು ಸಿದ್ಧಪಡಿಸುತ್ತದೆ. ಇದು ವಿದ್ಯಾರ್ಥಿಗಳ ಸಮಯವನ್ನು ಉಳಿಸುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ನೋಟ್ಬುಕ್ LM. ಇದರ ಬಗ್ಗೆ ನೋಡುವುದಾದರೆ, ಇದು ಒಂದು ರೀತಿಯ ಚಿಂತನಾ ಸಂಗತಿ ಆಗಿರುತ್ತದೆ ಮತ್ತು ಇದು ವಿದ್ಯಾರ್ಥಿಗಳಿಗೆ ಟಿಪ್ಪಣಿಗಳು ಮತ್ತು ಆಲೋಚನೆಗಳನ್ನು ಸಂಘಟಿಸಲು ಸಹಾಯ ಮಾಡುತ್ತದೆ. ಇದು ಈಗ 5 ಪಟ್ಟು ಹೆಚ್ಚು ಆಡಿಯೋ ಮತ್ತು ವಿಡಿಯೋ ಅವಲೋಕನಗಳನ್ನು ಸಹ ನೀಡುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ VEO 3. ಇದರ ಬಗ್ಗೆ ನಾವು ನೋಡುವುದಾದರೆ, ಒಬ್ಬ ವಿದ್ಯಾರ್ಥಿಯು ವಿಡಿಯೋ ಮಾಡಬೇಕಾದರೆ ಈ ಉಪಕರಣವು ತುಂಬ ಉಪಯುಕ್ತವಾಗಿದೆ ಮತ್ತು ಇದು ಯಾವುದೇ ಪಠ್ಯ ಅಥವಾ ಫೋಟೋವನ್ನು 8 ಸೆಕೆಂಡ್ಗಳ ವಿಡಿಯೋ ಆಗಿ ಪರಿವರ್ತಿಸಬಹುದಾಗಿರುತ್ತದೆ. ಇದು ಕೂಡ ವಿಡಿಯೋವನ್ನು ಧ್ವನಿಯೊಂದಿಗೆ ಪರಿವರ್ತಿಸಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಜೂಲ್ಸ್. ಇದರ ಬಗ್ಗೆ ನೋಡುವುದಾದರೆ, ಇದು AI ಕೋಡಿಂಗ್ ಏಜೆಂಟ್ ಆಗಿರುತ್ತದೆ. ಕೋಡಿಂಗ್ ವಿದ್ಯಾರ್ಥಿಗಳಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಇದು ಕೋಡ್ನಲ್ಲಿನ ದೋಷಗಳನ್ನು ಸರಿಪಡಿಸಬಹುದು ಮತ್ತು ಹೊಸ ವೈಶಿಷ್ಟ್ಯಗಳನ್ನು ಸಹ ರಚಿಸಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ TB ಸಂಗ್ರಹಣೆ ಅಂದರೆ ಸ್ಟೋರೀಸ್ ಸಂಗ್ರಹಣೆ ಮಾಡುವುದು. ಅಧ್ಯಯನಕ್ಕೆ ಸಂಬಂಧಿಸಿದ ಫೈಲ್ಗಳು, ಟಿಪ್ಪಣಿಗಳು ಮತ್ತು ಯೋಜನೆಗಳು
ಫೋಟೋಗಳು ಮತ್ತು ಪೇಪರ್ಗಳಿಗಾಗಿ ನೀವು ಗೂಗಲ್ ಫೋಟೋಸ್ ಡ್ರೈವ್ ಮತ್ತು ಜಿಮೇಲ್ನಲ್ಲಿ 2 TB ಬೃಹತ್ ಸಂಗ್ರಹಣೆಯನ್ನು ಪಡೆಯುತ್ತೀರಿ. ಗೈಡೆಡ್ ಲರ್ನಿಂಗ್ ಮೂಡ್ ಸಹಾಯ ಮಾಡುತ್ತದೆ ನಿಮಗೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಕಲಿಕೆಯ ಪ್ರಕ್ರಿಯೆಯನ್ನು ಸುಧಾರಿಸಲು ಜೆಮಿನಿಯಲ್ಲಿ ಹೊಸ ಮಾರ್ಗದರ್ಶಿ ಕಲಿಕಾ ವಿಧಾನವನ್ನು ಸೇರಿಸಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಮತ್ತು ಹಂತ-ಹಂತದ ಬೆಂಬಲದ ಮೂಲಕ ಮಾರ್ಗದರ್ಶನ ನೀಡುತ್ತದೆ. ಪಿಚೈ ಪ್ರಕಾರ, ವಿದ್ಯಾರ್ಥಿಗಳು ಕಷ್ಟಕರವಾದ ಗಣಿತದ ಸಮಸ್ಯೆಗಳು, ಪ್ರಬಂಧಗಳನ್ನು ಪ್ರಾರಂಭಿಸುವುದು ಮತ್ತು ಪರೀಕ್ಷೆಗಳಿಗೆ ತಯಾರಿ ಮತ್ತು ಮನೆಕೆಲಸದಲ್ಲಿ ಈ ವಿಧಾನದಿಂದ ಸಹಾಯ ಪಡೆಯಬಹುದಾಗಿರುತ್ತದೆ. ಮತ್ತು ಗೂಗಲ್ ಕೂಡ AI ತರಬೇತಿ ಮತ್ತು ಸಂಶೋಧನೆಗಾಗಿ $1 ಬಿಲಿಯನ್ ನಿಧಿಯನ್ನು ಘೋಷಿಸಿದೆ. ಭವಿಷ್ಯದ AI ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಇದರ ಉದ್ದೇಶವಾಗಿರುತ್ತದೆ. ಇನ್ನು ಇದೇ ತರಹದ ಶಿಕ್ಷಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ. ಇದೇ ತರಹದ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಹೆಲ್ಪ್ಫುಲ್ ಆಗುತ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡುವ ಬಟನ್ನು ನೀವೇನು ಕಮೆಂಟ್ ಮಾಡ್ತಿರಲ್ಲ ಅದ್ರ ಸ್ಕ್ರಾಲ್ ಮಾಡಿದರೆ ಹೈಪ್ ಬಟನ್ ಸಿಗುತ್ತದೆ. ಪ್ಲೀಸ್ ಎಲ್ಲರೂ ಹೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ.